ಹಯಗ್ರೀವನ್ ಮೂಲಕ ಉಪದೇಶವಾಗಿದ್ದು ಅಗಸ್ತ್ಯ ಮತ್ತು ಲೋಪಾಮುದ್ರನಿಗೆ ಲಲಿತಾ ಸಹಸ್ರನಾಮ ಸಮೇತ ಇದನ್ನೆಲ್ಲ ಕೊಟ್ಟವಳು ಕಾವೇರಿ. ದೇವ ನದಿಯ ತೀರ್ಥ ಕುಡಿದವರೆಲ್ಲ ದೇವರೇ ಆಗ್ತಾರೆ ಅನ್ನಲಿಕ್ಕೆ ಎಸ್ ಎಂ ಕೃಷ್ಣ ಅವರು ದೊಡ್ಡ ಎಕ್ಸಾಂಪಲ್. ಶ್ರೀರಂಗಪಟ್ಟಣದ ರಂಗನಾಥ ಸಪ್ತ ಋಷಿಗಳ ಆರಾಧನೆ ಮಾಡಿ ಅಮೃತ ಕಲಶವನ್ನಿಟ್ಟ ಜಾಗ ಅದು. ನಮೋ ನಮೋ ಶ್ರೀ ಕಾವೇರಿ ತಾಯೇ, ಪಾಲಿಸು ನಮ್ಮನು ಕೊಡಗಿನ ಮಾತೆ, ತಲ ಕಾವೇರಿಯ ಪಾವನ ಜನನಿ ಕಾವೇರಿ ತಾಯೇ ನಮೋ ನಮೋ. ಕಾವೇರಿ ಹುಟ್ಟು ಹೇಗೆ? ಕಾವೇರಿ ದೇವನದಿ, ದೇವಲೋಕದ ನದಿ. ಅವಳ ಹಿಂದಿನ ಹೆಸರು ಲೋಪಾಮುದ್ರ, ಅಗಸ್ತ್ಯರ ಪತ್ನಿ. ನಮ್ಮ ಜಗತ್ತಿಗೆ ಶ್ರೀಚಕ್ರವನ್ನು ಕೊಟ್ಟ ಮಹಾದಂಪತಿಗಳು ಅಗಸ್ತ್ಯ ಮತ್ತು ಲೋಪಾಮುದ್ರ. ಹಾಗಾಗಿ ಖಡ್ಗಮಾಲ ಸ್ತೋತ್ರದಲ್ಲಿ ನಾವು ಆ ಹೆಸರನ್ನು ಯೂಸ್ ಮಾಡ್ತೀವಿ, ಲೋಪಾಮುದ್ರಮಯಿ ಅಗಸ್ತ್ಯಮಯಿ. ಹಯಗ್ರೀವನ್ ಮೂಲಕ ಉಪದೇಶವಾಗಿದ್ದು ಅಗಸ್ತ್ಯ ಮತ್ತು ಲೋಪಾಮುದ್ರನಿಗೆ ಲಲಿತಾ ಸಹಸ್ರನಾಮ ಸಮೇತ ಇದನ್ನೆಲ್ಲ ಕೊಟ್ಟವಳು ಕಾವೇರಿ. ನಾಲೆಡ್ಜಿನ ಡಾಟಾಬೇಸ್ ನೋಡಿದ್ರಿ. ಶ್ರೀಚಕ್ರ ಉಪಾಸನೆಯನ್ನು ಪ್ರಪಂಚಕ್ಕೆ ಹೇಳಿಕೊಟ್ಟವಳು ಕಾವೇರಿ. ಸೊ ಅವಳ ಹುಟ್ಟು ತಲಕಾವೇರಿ, ಅಲ್ಲಿ ಋಷಿಗಳ ಶಿವನ ಉಪಾಸನೆ ಮಾಡಿದ್ದ ಜಾಗ ಅದು, ಏನು ತಲಕಾವೇರಿ ಅನ್ನೋದು. ಅಲ್ಲಿ ಅವಳು ಹುಟ್ಟಿ ಮೂರೂ ರಂಗನ ಪಾದವನ್ನು ತೊಳಿತಾ ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ, ಮಧ್ಯರಂಗ, ಆದಿರಂಗ, ಅಂತ್ಯರಂಗ, ಈ ಮೂರೂ ರಂಗನನ್ನು ಅವಳು ಪಾದವನ್ನು ತೊಳೆದು ಅವಳು ಮತ್ತು ಸಮುದ್ರವನ್ನು ಸೇರ್ತಾಳೆ. ಇದು ಆ ಕಾವೇರಿಯ ಟ್ರಾವೆಲ್. ತಾನೆಲ್ಲಿ ಹರಿತಾಳೋ ಅಲ್ಲೆಲ್ಲ ಪವಿತ್ರಗೊಳಿಸ್ತಾಳೆ. ಒಂದು ಸಣ್ಣ ಎಕ್ಸಾಂಪಲ್, ಮಂಡ್ಯದ ಜನರಲ್ಲಿ ಸತ್ಯನಿಷ್ಠೆಗೆ ಮಂಡ್ಯದವರು ಸುಳ್ಳು ಹೇಳೋದು ಕಮ್ಮಿ, ನಂಗೆ ಗೊತ್ತಿದ್ದ ಹಾಗೆ. ನೇರ ಮಾತಾಡೋ ಜನ. ಮತ್ತು ಜಗತ್ತಿಗೆ ತುಂಬ ಕೊಡುಗೆ ಕೊಟ್ಟಿದ್ದು ದೇಶಕ್ಕೆ ಮಂಡ್ಯ ಅಂದ್ಕೊಳ್ತೀನಿ ನಾನು. ಮಿಲ್ಟ್ರಿ ಆಗಲಿ, ಆರ್ಮಿ ಫೋರ್ಸಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಮಂತ್ರಿಗಳನ್ನಾಗಲಿ ಅಥವಾ ಕವಿಗಳನ್ನಾಗಲಿ, ಇದನ್ನೆಲ್ಲ ಕೊಟ್ಟಿದ್ದು ಮಂಡ್ಯ, ನಂಗೆ ಗೊತ್ತಿದ್ದ ಹಾಗೆ. ಆ ಮಂಡ್ಯದಲ್ಲಿ, ಯಾಕಂದರೆ ನಾವು ಮೊನ್ನೆ ಅಷ್ಟೇ ದೇವರಲ್ಲಿ ಐಕ್ಯ ಆದ್ರ ನಮ್ಮ ಎಸ್ ಎಂ ಕೃಷ್ಣ ಅವರು ಮಂಡ್ಯದವರೇ. ನೋಡಿ, ಭಗವದ್ಗೀತೆಯನ್ನೊಬ್ಬ ಕೃಷ್ಣ ಕೊಟ್ಟು ನಮಗೆ ಆತ್ಮೋದ್ಧಾರದ ದಾರಿ ತೋರಿಸ್ಕೊಟ್ಟ. ಇವತ್ತು ಬೆಂಗಳೂರಲ್ಲಿ IT ಅವರಾಗಲಿ, IT ಡೆವಲಪ್ಮೆಂಟ್ಸು ಅಥವಾ ರೋಡ್ ಡೆವಲಪ್ಮೆಂಟು, ಇನ್ಫ್ರಾಸ್ಟ್ರಕ್ಚರು, ಹಾಸ್ಪಿಟಲ್ಲು, ಶಾಲೆ, ಏನೆಲ್ಲ ಡೆವಲಪ್ಮೆಂಟ್ ಈ ಸಿಂಗಾಪುರ್ ಲೆವೆಲಿಗೆ ಡೆವಲಪ್ ಆಗಿದೆ ಅಂದರೆ ಅದರ ಹಿಂದೆ ಇರೋ ಮೆದುಳು ಯಾವುದು ಅಂದರೆ ಅದು ಎಸ್ ಎಂ ಕೃಷ್ಣ ಅವರ ಮೆದುಳು. ಇದು ಅವರ ವಿಷನನ್ನು ನೀವು ತಗೊಂಡ್ರಿ. ಸೊ ಒಬ್ಬನ ಮನುಷ್ಯನ ಮನಸ್ಸು, ಆಹಾರ ಎರಡು ಸೇರಿ ಅವನ ದೇಹ, ಬುದ್ಧಿ ಎಲ್ಲ ಬೆಳವಣಿಗೆ ಕಾರಣ ಆಗುತ್ತೆ. ನೀರು ಸೇರುತ್ತೆ ಅದರಲ್ಲಿ. ಸೊ ಆ ಕಾವೇರಿಯ ನೀರಿನ ಪ್ರಭಾವ ಅಂಥ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯ ಆಗಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕೆ ದೇವ ನದಿಯ ತೀರ್ಥ ಕುಡಿದವರೆಲ್ಲ ದೇವರೇ ಆಗ್ತಾರೆ ಅನ್ನಲಿಕ್ಕೆ ಎಸ್ ಎಂ ಕೃಷ್ಣ ಅವರು ದೊಡ್ಡ ಎಕ್ಸಾಂಪಲ್. ಯಾಕೆಂದರೆ ರಾಜಕಾರಣದಲ್ಲಿ ಅವರು ದ್ವೇಷ ಮಾಡಲಿಲ್ಲ, ಯಾರನ್ನೂ ದ್ವೇಷಿಸ್ತಿಲ್ಲ, ಯಾವ ಪಾರ್ಟಿಯಲ್ಲಿದ್ದರು. ಒಮ್ಮತದಿಂದ ಪ್ರತಿಯೊಂದು ಕ್ಷೇತ್ರದ ಬೆಳವಣಿಗೆಗೂ ಅವರು ಒದ್ದಾಡಿದರು. ಆ ಕ್ಷೇತ್ರ ಈ ಕ್ಷೇತ್ರ ಅಂತ ನೋಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಅವರು ಮುಖ್ಯಮಂತ್ರಿ ಆದಾಗ ಎಲ್ಲ ಕಡೆ ಬಿಸಿ ಊಟದ ವ್ಯವಸ್ಥೆಯನ್ನು ತಂದರು. ಎಷ್ಟೋ ಜನ ಮಕ್ಕಳು ಹೊಟ್ಟೆಯಲ್ಲಿ ಶಾಲೆಗೆ ಬರೋದು ಬೇಡ ಅಂತ ಒಂದು ದೊಡ್ಡ ಯಜ್ಞ ಅದನ್ನು ವ್ಯವಸ್ಥೆ ಮಾಡಿದರು ಕೃಷ್ಣ ಅವರು. ಸೊ ಆ ಕಾವೇರಿಯ ಅನುಗ್ರಹ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಈ ನಮ್ಮ ಬೆಂಗಳೂರು ನಗರವನ್ನು ಬ್ಲೂ ಪ್ರಿಂಟ್ ಕೊಟ್ಟ ಈಗಿನ ಕಾಲದ ಕೃಷ್ಣನ ಕೆಲಸ ನಮ್ಮ ಎಸ್ ಎಂ ಕೃಷ್ಣ ಅವರು ಮಾಡಿದರು. ಸೊ ಒಂದು ನದಿಯ ಪ್ರಭಾವ ಏನು ಅಂತ ಹೇಳಿ. ಮತ್ತು ಈ ಶ್ರೀರಂಗಪಟ್ಟಣದ ರಂಗನಾಥ ಸಪ್ತ ಋಷಿಗಳ ಆರಾಧನೆ ಮಾಡಿ ಅಮೃತ ಕಲಶವನ್ನಿಟ್ಟ ಜಾಗ ಅದು. ಮೃತ್ಯುವನ್ನು ತಡೆಯೋ ಔಷಧಿ ಸಮೇತ ಆ ರಂಗನಾಥನ ಪಾದದಲ್ಲಿದೆ ಅಂತ ಹೇಳಿ ನನ್ನ ಗುರುಗಳು, ಒಂದಿಷ್ಟು ಜನ ಜ್ಞಾನಿಗಳು ಅದನ್ನು ಹೇಳ್ತಾ ಇದ್ರು. ಹಾಗಾದರೆ ಆ ನದಿಯನ್ನು ನಾವು ಹೇಗೆ ಗೌರವಿಸ್ಬೇಕು? ಯಾಕೆ ಈ ನದಿ ಇಷ್ಟೆಲ್ಲ ಮಾಡಿದೆ ನಮಗೆ. ಒಂದು ಕಾವೇರಿ ನದಿ ಅದರ ದೈವತ್ವದ ಪ್ರೆಸೆನ್ಸನ್ನು, ಒಂದು ಏರಿಯಾದ ಬೆಳವಣಿಗೆಯನ್ನು, ಅಲ್ಲಿರೋ ರೈತರಿಗೆ ಆಶ್ರಯವನ್ನು, ಅಲ್ಲಿರೋ ಕೃಷಿ ಚಟುವಟಿಕೆಗೆ ಸಹಾಯವನ್ನು, ತನ್ನ ಎರಡೂ ದಂಡೆಯನ್ನು ಮಕ್ಕಳು ರಕ್ಷಣೆ ಮಾಡಿದ ಹಾಗೆ ತಾಯಿ ಮಕ್ಕಳನ್ನು ಹೇಗೆ ರಕ್ಷಣೆ ಮಾಡ್ತಾಳೋ ಆ ರೈತವಕ್ಕೆ, ದೇವರಿಗೆ ಅನ್ನ ಕೊಡೋರು ರೈತರು, ದೇವರ ರಕ್ಷಣೆ ಮಾಡೋರು ಯೋಧರು ದೇಶವನ್ನು.
ಆ ಎರಡನ್ನು ಜಾಸ್ತಿ ಕೊಟ್ಟ ಜಾಗ ಈ ಕಾವೇರಿ ದಂಡೆ ಏನಂಗೆ ಗೊತ್ತಿದ್ದೆ. ಕಾವೇರಿ ಪ್ರಾಂತ್ಯದ ಜನಗಳೇ, ಮೈಸೂರಿಂದ ಕಾವೇರಿ ಎಲ್ಲೆಲ್ಲಿ ಹರಿತಾಳು ಆ ಏರಿಯಾದಲ್ಲೆಲ್ಲ ನೀವು ನೋಡಿದರೆ ಜಾಸ್ತಿ ಯೋಧರು, ರೈತರು ಜಾಸ್ತಿ ಸಿಗ್ತಾರೆ ನಮಗೆ. ಹಾಗಾಗಿ ಇಡೀ ಊರಿಗೆ, ಜಗತ್ತಿಗೆ ಸಿಹಿ ಅಂದರೆ ಬೆಲ್ಲ, ಅದನ್ನು ಕೊಟ್ಟ ಜಾಗವೂ ಅದೇ. ಸೊ ಆ ಕಾರಣದಿಂದ ನಾವು ನಮ್ಮ ಋಣವನ್ನು ಹೇಗೆ ತೀರಿಸಬೇಕು ಕಾವೇರಿಗೆ? ಒಂದು, ಅವಳನ್ನು ಪ್ಲಾಸ್ಟಿಕ್ಗಳು, ಕೆಮಿಕಲ್ ನೀರೆಲ್ಲ ಹಾಕದೆ ಆ ನದಿಯನ್ನು ರಕ್ಷಣೆ ಮಾಡಬೇಕಾಗಿದ್ದು ಮಕ್ಕಳ ಜವಾಬ್ದಾರಿ. ನೀವು ದೇವರನ್ನು ನಂಬಿ ದೈವತ್ವದಿಂದ ನೋಡಿ ಆದರೂ ಮಾಡಿ, ಅಥವಾ ಪ್ರಕೃತಿ ಆರಾಧಕರು ಯಾರಿದ್ದಾರೆ, ದೇವರಿಲ್ಲ ಪ್ರಕೃತಿ ಮಾತ್ರ ಸತ್ಯ ಅಂತ ಹೇಳೋ ಚಿಂತನೆಯವರಾದರೂ ಪ್ರಕೃತಿ ದೃಷ್ಟಿಯಿಂದ ಆದರೂ ಆ ನದಿಯನ್ನು ರಕ್ಷಣೆ ಮಾಡಿ.